ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ವಿಡಿಯೋ. ನಾವು ಬ್ರೇಕ್ಫಾಸ್ಟ್ ಹೊರಗೆ ಮಾಡ್ತಾ ಇದ್ವಿ, ಟೈಮ್ ಕೂಡ ಇತ್ತು. ಇಲ್ಲಾಂದರೆ ನಿಮಗೆ ಗೊತ್ತಿದೆ, ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಟ್ಟಿಗೆ ಎಲ್ಲ ಟೈಮ್ ಸಿಗಲ್ಲ. ಈ ಸಂಡೇ ನಾವು ಸಲೂನ್ ಕೂಡ ಓಪನ್ ಮಾಡಿಲ್ಲ, ಬಿಕಾಸ್ ಕಪ್ಪು ತಿಂಗಳು ಮತ್ತು ಉಪವಾಸದ ಟೈಮ್ ಆಗಿರೋದ್ರಿಂದ ಅಷ್ಟು ಕೂಡ ಜನ ಇರಲ್ಲ, ಡಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಇವತ್ತು ಸಂಡೇ ಸಲೂನ್ ಓಪನ್ ಕೂಡ ಮಾಡಿರಲಿಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ಸಜ್ಜಿಗೆ. ಸಂಡೇ ಆಗಿರೋದ್ರಿಂದ ಫ್ರೀ ಕೂಡ ಇರೋದ್ರಿಂದ ಮಗನಿಗೆ ಮಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಸುಮ್ಮನೆ ಹೀಗೇನೆ ಏನಾದರೂ ಒಂದೆರಡು ಪರ್ಚೇಸ್ ಮಾಡಲಿಕ್ಕೆ ಇದ್ದೇ ಇರುತ್ತೆ, ಅದೊಂದು ತೊಗೊಂಡು ಇವನಿಗೆ ಸ್ವಲ್ಪ ಸುತ್ತಿದಾಗೆ ಆಯಿತು ಅಂತ ಹೇಳಿ ಹೊರಟಿದ್ದೀವಿ. ನಾವೆಲ್ಲರೂ ಬ್ಯಾಗ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಅವನಿಗೆ ಬ್ಯಾಗ್ ಬೇಕಿತ್ತು. ಅವನಿಗೆ ನಾವು ಎಲ್ಲಿ ಹೋಗೋದಾದರೂ ಕೂಡ ದೇವರಿಗೆ ಕೈ ಮುಗಿದು ಅತ್ತೆ ಹತ್ರ ಬ್ಲೆಸ್ಸಿಂಗ್ ತೊಗೊಳ್ಳಿಕ್ಕೆ ಹೇಳ್ತೀವಿ. ಅದೊಂದು ಅಭ್ಯಾಸ ಮಾಡಿ ಇಟ್ಟಿದ್ದೀವಿ. ಒಳ್ಳೆಯದಲ್ಲ, ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಡೋದ್ರಿಂದ ಅವರಿಗೆ ಕೂಡ ಅದೊಂದು ಹ್ಯಾಬಿಟ್ ಆಗಿ ಬಿಡತ್ತೆ ಅಂತ ಹೇಳಿ ಈಗ ನಾವೆಲ್ಲರೂ ಹೊರಟಿದ್ದೀವಿ ಮಂಗಳೂರಿಗೆ. ನಾನು ಫ್ರೀ ಇರುವಾಗ, ಸೀಸನ್ ಫ್ರೀ ಇರುವಾಗ ಅವನಿಗೆ ಆದಷ್ಟು ಟೈಮ್ ಕೊಡ್ತೀನಿ ಮತ್ತು ಅವನಿಗೆ ಎಲ್ಲಿಯಾದರೂ ಕರ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಸೀಸನ್ ಟೈಮಲ್ಲಿ ನಮಗೆ ಸಂಡೇಸ್ಗಳಲ್ಲಿ ಫ್ರೀಯೇ ಇರಲ್ಲ. ಅದೇ ಟೈಮಲ್ಲಿ ನಮಗೆ ಮೇಕ್ ಓವರ್ ಆಗಲಿ ಅಥವಾ ಸಲೂನ್ ಬ್ಯುಸಿ ಆಗೋದ್ರಲ್ಲಿ ಇದ್ದೇ ಇರುತ್ತೆ. ಸೊ ನಾನು ಸಂಡೇ ಆಫ್ ಸೀಸನ್ ಎಲ್ಲ ಸಂಡೇಗಳನ್ನು ಅವನ ಜೊತೆಗೆ ಎಲ್ಲಿಯಾದರೂ ಹೋಗಿಯೇ ಹೋಗ್ತೀನಿ. ಆನ್ ದ ವೇ ನಮಗೆ ಈ ಐಸಿದು ಗಾಡಿ ಸಿಕ್ಕಿತ್ತು, ಅದರದ್ದೊಂದು ವಿಡಿಯೋ ಮಾಡಿದ್ದು. ನನ್ನ ಮಗನಿಗೆ ಅದು ನೋಡಿ ಭಾರಿ ಖುಷಿಯಾಯಿತು. ಅದರಲ್ಲಿ ಸ್ವಲ್ಪ ತಗೊಳ್ಳೋಣ ಅಂತೆ, ತಂದೆಗೆ ಐಸ್ ಕ್ಯೂಬ್ ಇಡಲಿಕ್ಕಿರುತ್ತೆ ಅಲ್ಲ ಕೈಗೆ, ಅಲ್ಲಿ ಇಡಲಿಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದ್ವಿ. ನಮಗೆ ವಾಲ್ಪೇಪರ್ ಆಗಬೇಕಿತ್ತು. ಸೊ ವಾಲ್ಪೇಪರ್ ಶಾಪಿಗೆ ಬಂದ್ವಿ. ಅಲ್ಲಿ ಬಂದು ವಾಲ್ಪೇಪರ್ ಚೆಕ್ ಮಾಡ್ತಾ ಇದ್ವಿ. ಬಟ್ ನಾವು ಮನೆಯಿಂದ ಅಳತೆ ತೆಗೆದು ಬಂದಿರಲಿಲ್ಲ ಆಗ್ಬೋದಾ, ನಮಗೆ ಐಡಿಯಾ ಇರಲಿಲ್ಲ ಅದು ಹೇಗೆ ತೊಗೊಳ್ಳೋದು ಏನು ಕತೆ ಅಂತ. ನಾನು ಇಷ್ಟು ದಿನದಿಂದ ಆನ್ಲೈನಲ್ಲಿಂದನೇ ಪರ್ಚೇಸ್ ಮಾಡಿ ಹಾಕ್ತಾ ಇದ್ದದ್ದು. ನಮಗೆ ಕಿಚನಿಗೆ ಸ್ವಲ್ಪ ಬೇಕಿತ್ತು. ನಮ್ಮದು ಮನೆ ಓಲ್ಡ್, ಒಂದು 21 ಇಯರ್ಸ್ ಇದು. ಸೊ ಪೇಂಟ್ ಎಷ್ಟು ಹೊಡೆದ್ರೂ ಕೂಡ ಕಿಚನ್ ಸ್ವಲ್ಪ ಕೇಳ್ತಾ ಇರಲಿಲ್ಲ. ವಾಲ್ಪೇಪರ್ ಹಾಕಿ ಟ್ರೈ ಮಾಡೋಣ ಅಂತ ನೋಡಲಿಕ್ಕೆ ಹೋದದ್ದು, ಬಟ್ ನಾವಲ್ಲಿ ಪರ್ಚೇಸ್ ಮಾಡಿಲ್ಲ. ಅಲ್ಲಿಂದ ಬಂದ್ವಿ ಸಿಗೆ. ಈಗ ರೀಚ್ ಆಗ್ತಾ ಇದ್ದೀವಿ. ನಾವಲ್ಲಿ ಪರ್ಚೇಸ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಅಳತೆ ತೆಗೆದಿರಲಿಲ್ಲ. ಇವನು ಇಲ್ಲಿ ನಮಸ್ತೆ ಮಾಡ್ತಾ ಇರೋದು. ನಿಮ್ಮ ಮಕ್ಕಳಿಗೂ ಆ ಥರನೇ ಕಲಿಸಿ. ಯಾರಾದರೂ ವಾಚ್ಮೆನ್ಸ್ ಎಲ್ಲ ಇದ್ದರೆ ನಮಸ್ತೆ ಮಾಡಲಿಕ್ಕೆ ಅವರಿಗೆ ಹ್ಯಾಬಿಟ್ ಆಗುತ್ತೆ. ಮತ್ತು ನಾವು ಹೇಳಬೇಕಂತಲೇ ಇಲ್ಲ, ಅವರೇ ಮಾಡಿಕೊಂಡು ಬಿಡ್ತಾರೆ. ರೆಸ್ಪೆಕ್ಟ್ ಕಲಿಸಿದರೆ ಒಳ್ಳೆಯದು ಅಂತ ಹೇಳಿ ನೆಕ್ಸ್ಟ್ ನಾವು ಬಂದ್ವಿ ರಿಲಯನ್ಸಿಗೆ. ರಿಲಯನ್ಸಲ್ಲಿ ನಾನು ಬಂದದ್ದು ಒಂದು ಐನಿಂಗ್ ತೊಗೊಳ್ಳಿಕ್ಕೆ, ಇನ್ನೊಂದು ನನಗೆ ಏರ್ ಫ್ರೈಯರ್ ಆಗಬೇಕಿತ್ತು. ಐನಿಂಗ್ ನಾನು ಮಡಂತಿಯರಲ್ಲಿ ನೋಡಿದ್ದೆ ತೊಗೊಳ್ಬೇಕಂತ ಹೇಳಿ, ಬಟ್ ನನಗೆ ಬೇಕಾದದ್ದು ದೊಡ್ಡ ಪ್ಲೇಟಲ್ಲಿ ಸ್ಟೀಮ್ ಐನಿಂಗ್, ಸಾರಿ ಬಾಕ್ಸ್ ಫೋಲ್ಡಿಂಗಿಗೆ. ಬಟ್ ಅದು ನನಗೆ ಸಿಗ್ತಾ ಇರಲಿಲ್ಲ ಮಡಂತಿಯರಲ್ಲಿ, ಎಲ್ಲದು ಚಿಕ್ಕ ಪ್ಲೇಟ್ಸ್ಗಳಿದ್ದೇ ಸಿಗ್ತಾ ಇತ್ತು. ಸೊ ನೋಡಿಯೇ ಬಿಡೋಣ ಅಂತ ಅಂದ್ಕೊಂಡು ಮಂಗಳೂರಿಗೆ ಬಂದದ್ದೇ ಇತ್ತಲ್ಲ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ. ಏರ್ ಫ್ರೈಯರ್ ನಮಗೆ ಸಿಕ್ಕಿಲ್ಲ. ನಾವು ಹೇಳಿದ ಲೀಟರ್ಸ್ ಇದು ಇರಲಿಲ್ಲ, ಅಲ್ಲಿ ದೊಡ್ಡದೇ ಇತ್ತು ಎಲ್ಲ ಕೂಡ. ಇದೇ ಸ್ಟೀಮ್ ಐನಿಂಗ್ ಬೇಕಿದ್ದದ್ದು ನನಗೆ. ಆ್ಯಕ್ಚುಲಿ ಇದು ನನಗೆ ಇಷ್ಟ ಆಯಿತು, ಬಟ್ ಪ್ರಾಬ್ಲಮ್ ನನಗೆ ಒಟ್ಟು ಎರಡೂ ಕೂಡ ಒಂದೇ ಕಡೆ ಸಿಕ್ಕಿದರೆ ಒಳ್ಳೆಯದಲ್ಲ ಅಂತ ಅದು ನೋಡ್ತಾ ಇದ್ದೆ. ಮತ್ತೆ ಅಂದ್ಕೊಂಡ್ವಿ ಎರಡೂ ಒಟ್ಟಿಗೆ ಸಿಕ್ಕಿದರೆ ಒಳ್ಳೆಯದಲ್ಲ, ಬಿಲ್ಲಿಂಗಿಗೆ ಕೂಡ ನಮಗೆ ಕೂಡ ಡಿಸ್ಕೌಂಟ್ ಆಗತ್ತೆ ಅಂತ ಹೇಳಿ ಸಂಗೀತದಲ್ಲಿ ಒಂದು ಟ್ರೈ ಮಾಡಿ ನೋಡೋಣ. ಬಿಕಾಸ್ ನಾನು ಟ್ಯಾಬ್ ಎಲ್ಲ ತೊಗೊಳ್ಳುವಾಗ ನೋಡಿದ್ದೆ ಅಲ್ಲಿ ಇದೆ ಅಂತ ಹೇಳಿ. ಸೊ ಮೇಲೇ ಇತ್ತು, ಒಂದೇ ಕಡೆ ಇದೆ ಅಲ್ಲ, ಒಂದು ವೇಳೆ ಸಿಗದಿದ್ದರೆ ಇಲ್ಲಿಯೇ ಬಂದು ಪರ್ಚೇಸ್ ಮಾಡ್ಬೋದು ಐನಿಂಗ್ ಅಂತ ಅಂದ್ಕೊಂಡ್ವಿ. ಮತ್ತೆ ಒಂದು ಸಲ ಸ್ಪಾರಲ್ಲಿ ಟ್ರೈ ಮಾಡಿ ನೋಡುವ, ಎರಡೂ ಕೂಡ ಸಿಗ್ಬೋದು ಅಂತ ಹೇಳಿ ಸ್ಪಾರಲ್ಲಿ ಹೋದ್ವಿ. ಮಗನನ್ನು ಸ್ಪಾರಿಗೆ ಕಳಿಸಿ ನಾನು ಆ್ಯಕ್ಚುಲಿ ಅದರ ಸೈಡಲ್ಲೇ ಇರುವ ಕಿಡ್ಸ್ ಸ್ಟೋರಿಗೆ ಹೋಗಬೇಕಿತ್ತು. ಅವನು ಬಂದರೆ ಅವನ್ನೆಲ್ಲನೂ ತೆಗಿಸಿಕೊಡಿ ಅಂತ ಹೇಳ್ತಾನೆ. ನನಗೆ ಒಂದು ಬೂಸ್ಟರ್ ಸೀಟ್ ಆಗಬೇಕಿತ್ತು. ನಮ್ಮ ಈ ಕಾರಿಗೆ ಹಾಕುವ ಬೂಸ್ಟರ್ ಸೀಟ್ ಏನು ಹೇಳ್ತೀವಿ, ಚೈಲ್ಡಿಗೆ ಇಲ್ಲಿ ಇಂಡಿಯಾದಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಕಾರ್ ಸೀಟ್ ಸಿಗತ್ತೆ, ಅಬೌವ್ 4 ನಂತರದ್ದು ಬೂಸ್ಟರ್ ಸೀಟೇ ಎಲ್ಲಿ ಕೂಡ ಸಿಗಲ್ಲ. ಒಂದು ಎಷ್ಟು ಕಡೆ ಟ್ರೈ ಮಾಡಿದ್ವಿ ಅಂತ ಇಲ್ಲ, ಸೇಫ್ಟಿಗೆ ಎಷ್ಟು ಪ್ರಾಬ್ಲಮ್ ನೋಡಿ. ನಾನು ಎಷ್ಟು ಕಡೆ ಕಾಲ್ ಮಾಡಿ ಕೇಳಿದೆ, ನನಗೆ ಒಂದು ಬೂಸ್ಟರ್ ಸೀಟ್ ಬೇಕು ಅಂತ. ಫಸ್ಟ್ ಕ್ರೈಗೆ ಎಲ್ಲದಕ್ಕೂ ಕಾಲ್ ಮಾಡಿ ಕೇಳಿದೆ, ಬೂಸ್ಟರ್ ಸೀಟ್ ಇಲ್ಲ. ಅವನೀಗ 4.5 ಆಗಿರೋದ್ರಿಂದ ನನಗೆ ಮುಂದ್ಗಡೆ ಕೂರಿಸ್ಕೊಳ್ಳಿಕ್ಕೂ ಅವನು ಭಾರ ಆಗ್ತಾನೆ.
ಇನ್ನೊಂದು ಅವರು ಇನ್ನು ಅವನಿಗೆ ಸಪ್ರೇಟ್ ಸೀಟ್ ತಗೊಂಡು ಕೂರಿಸುವಷ್ಟು ದೊಡ್ಡ ಆಗಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ದೆ. ಮತ್ತು ಎಲ್ಲಿ ಕೂಡ ಸಿಕ್ಕಿಲ್ಲ ನನಗೆ. ನಾನು ಮತ್ತೆ ಆನ್ಲೈನ್ ಆರ್ಡ್ರ್ ಮಾಡಿದ್ದು, ಅದೇನು ಆಪ್ಷನ್ ಇಲ್ಲ ಬೇರೆದು ಅಂತ ಹೇಳಿ. ಬ್ಯಾಂಗ್ಳೂರಿಂದನೂ ತರಿಸ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು ಫಸ್ಟ್ ಕ್ರೈನವರು. ಸೊ ಮತ್ತೆ ನಾನು ಸ್ಪಾರಿಗೆ ಬಂದು ಅವರು ಆಲ್ರೆಡಿ ಒಳಗೆ ಹೋಗಿದ್ದಾರೆ. ನನಗೆ ಇದು ಬ್ಯಾಗ್ ಲಾಕ್ ಮಾಡಿಸಬೇಕಿತ್ತು. ಬ್ಯಾಗ್ ಎಲ್ಲಿ ಲಾಕ್ ಮಾಡೋದು, ಅದಕ್ಕೆ ಜಿಪ್ಪೇ ಇಲ್ಲ ಅಲ್ಲ. ಮತ್ತು ಈ ಥರದ್ದು ಚೀಲದಲ್ಲಿ ಹಾಕಿ ಕೊಟ್ಟರು. ಆ್ಯಕ್ಚುಲಿ ನಾವು ಮನೆಯಿಂದ ಹೊರಟುವಾಗ ಏನು ಕೂಡ ಪ್ಲ್ಯಾನ್ ಮಾಡದೇ ಬಂದದ್ದು. ಅದು ಸ್ಟೀಮರ್ ಮತ್ತು ಐನಿಂಗ್ ಮತ್ತು ಏರ್ ಫ್ರೈಯರ್ ಮಾತ್ರ ಯೋಚನೆ ಮಾಡಿ ಬಂದದ್ದು. ಬಟ್ ಇವತ್ತು ಅತ್ತಿಗೆಯ ಬರ್ತ್ಡೇ ಇತ್ತು. ದೊಡ್ಡ ಅತ್ತಿಗೆ ಏನು ಮಂಗಳೂರಲ್ಲಿ ಇರ್ತಾರೆ, ಅವ್ರದ್ದು ಆಶ್ವಿಲಿದು ಅಮ್ಮಂದು. ನಾವು ಕಾಲ್ ಮಾಡಿದ್ವಿ ವಿಶ್ ಮಾಡಲಿಕ್ಕೋಸ್ಕರ. ವಿಡಿಯೋ ಕಾಲೇ ಮಾಡಿದ್ದು. ನನ್ನ ಮಗನಿಗೆ ಅವರೆಲ್ಲರೂ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಮಾತಾಡಿಸ್ಲಿಕ್ಕಂತ ಕಾಲ್ ಮಾಡಿದ್ದು. ಅವ್ರು ಹಠ ಹಿಡಿದು ಬರಲಿಕ್ಕೇ ಹೇಳಿದರು, ಎಲ್ಲರಿಗೂ ಮನೆಗೆ ಬರಲೇಬೇಕು ಅಂತ ಹೇಳಿ. ಸೊ ನಮಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಹೋಗಬೇಕು. ಸೊ 1 ಒಳಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಹೇಗಾದರೂ ಮುಗಿಸ್ಬೇಕಿತ್ತು. ಅಲ್ಲಿ ಕೂಡ ಏನೂ ಸಿಕ್ಕಿಲ್ಲ. ಅದರ ನಂತರ ನಾನು ಹೇಳಿದಾಗೆ ಸಂಗೀತಕ್ಕೆ ಬಂದ್ವಿ. ಸಂಗೀತದಲ್ಲಿ ನಾವು ಆಲ್ರೆಡಿ ನೋಡಿರೋದ್ರಿಂದ ನಮಗೆ ಏರ್ ಫ್ರೈಯರು ಓಕೆ ಆಗಿತ್ತು. ಸೊ ಏರ್ ಫ್ರೈಯರನ್ನು ಅವರು ತೆಗೆದು ತೋರಿಸಲಿಕ್ಕೆ ರೆಡಿಯಾದರು. ನಮಗೆ ಇಲ್ಲಿ ಹ್ಯಾವೆಲ್ಸ್ ಇದು ಏರ್ ಫ್ರೈಯರ್ ಏನೋ ಅವರು ಸಜೆಸ್ಟ್ ಮಾಡಿದರು ಲಾಸ್ಟ್ ಟೈಮೇ. ಸೊ ನಾವು ಅದನ್ನೇ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದು. ಬಟ್ ನನಗೆ ಮ್ಯಾನ್ಯುವಲ್ ಬೇಡ ಇತ್ತು, ಡಿಜಿಟಲೇ ಬೇಕಿತ್ತು. ಅವ್ರು ಹೇಳಿದರು ಇದು ಡಿಜಿಟಲ್ ಅಂತ ಹೇಳಿ. ಎಲ್ಲ ಓಕೆ ಅಂತ ಹೇಳಿ ಲಾಸ್ಟ್ ಪರ್ಚೇಸ್ ಮಾಡೋದು, ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋದು ಅಂತ ಆಯಿತು ಪ್ಲ್ಯಾನ್. ಸೊ ಅವ್ರು ಬಿಲ್ ಮಾಡುವ ಮೊದಲೇ ಇದನ್ನು ತೋರಿಸ್ತಾ ಇದ್ದರು. ಬಿಲ್ ಮಾಡಲಿಕ್ಕೆ ತೋರಿಸುವಾಗ ಅದು ನೋಡಿದರೆ ಡಿಜಿಟಲ್ ಅಲ್ಲ, ಅದು ನೋಡಿದರೆ ಮ್ಯಾನ್ಯುವಲ್. ಅದರಲ್ಲಿ ಕೂಡ ಅದು ಆನ್ ಮಾಡಿದ ನಂತರ ಏನೋ ಒಂಥರ ಬರ್ನಿಂಗ್ ಸ್ಮೆಲ್ ಥರ ಬರ್ತಾ ಇತ್ತು. ಸೊ ನಮಗೆ ಸ್ವಲ್ಪ ಧೈರ್ಯ ಬಂದಿಲ್ಲ, ಹೇಗೆ ತಗೊಳ್ಳೋದು. ಒಂದು ಬರ್ನಿಂಗ್ ಸ್ಮೆಲ್ ಬರುತ್ತಾ, ಇನ್ನೊಂದು ನಾವು ಮೊದಲೇ ಹೇಳಿದ್ವಿ ನಮಗೆ ಡಿಜಿಟಲೇ ಬೇಕು ಅಂತ ಹೇಳಿ. ಸೊ ಅದನ್ನು ನಾವು ಮತ್ತೆ ಪರ್ಚೇಸ್ ಅವರೇ ಹೇಳಿದರು ಬೇಡ ಸ್ಮೆಲ್ ಬರ್ತಾ ಉಂಟು. ಅದು ಕೂಡ ಇದ್ದದ್ದು ಒಂದೇ ಪೀಸ್, ಮ್ಯಾನ್ಯುವಲ್ ಆದರೆ ತೊಗೊಂಡೇ ಬಿಡುವ ಲಾಸ್ಟ್ ಅಂತ ಅಂದ್ಕೊಂಡಿದ್ವಿ. ತುಂಬ ಸುತ್ತು ಸಾಕಾಗಿ ಹೋಗಿತ್ತು ನನಗೆ. ಬಟ್ ಅದು ನೋಡಿದರೆ ಅವ್ರ ಹತ್ರ ಇದ್ದದ್ದೇ ಒಂದು ಪೀಸ್ ಇತ್ತು. ಸೊ ನೆಕ್ಸ್ಟ್ ಬಂದ್ವಿ ಐನಿಂಗ್ ನೋಡಲಿಕ್ಕೆ. ಅಲ್ಲಿಯೇ ಐನಿಂಗ್ ನೋಡ್ತಾ ಇರುವಾಗ ಅವ್ರ ಹತ್ರ ಈ ಸಲ ಇದ್ದದ್ದು ಇದು ಒಂದೇ ಬಾಕಿ ಇತ್ತು ಲಾಸ್ಟ್. ಇದ್ರದ್ದು ಪ್ಲೇಟ್ ನೀವು ನೋಡ್ಬೋದು, ಚಿಕ್ಕದುಂಟು. ನಮಗೆ ಅದು ಚಿಕ್ಕ ಪ್ಲೇಟ್ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಒಂದು ಸಲ ಅನಿಸುತ್ತೆ ಇಷ್ಟು ಕಾಸ್ಟ್ಲಿ ಕೊಟ್ಟು ಯಾಕೆ ತೊಗೊಳ್ಬೇಕು ಅಂತ ಹೇಳಿ. ಆದರೆ ನಮಗೆ ತುಂಬ ಸಾರಿಗಳು ಬಂದಾಗ ಕಷ್ಟ ಆಗುತ್ತೆ ಚಿಕ್ಕ ಪ್ಲೇಟ್ ಆದರೆ. ಸೊ ಯೋಚನೆ ಮಾಡಿ ಬಂದ ಯಾವುದು ಕೆಲಸ ಕೂಡ ಆಗಿರಲಿಲ್ಲ. ಊಟದ ಟೈಮ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಇತ್ತು. ಸೊ ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ ಹೋಗೋಣ, ಲೇಟ್ ಆಗ್ತದೆ ಅಂತ ಹೇಳಿ. ಆ ಮೊದಲು ನಾವು ಒಂದು ಅತ್ತಿಗೆಗೆ ಒಂದು ಚಿಕ್ಕ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿದೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ದೊಡ್ಡವರ ಬರ್ತ್ಡೇಗೆ ಅಂತ ಹೇಳಿ ಹೋಗುವಾಗ ಕೇಕೆ ತೊಗೊಳ್ಳೋದು. ಆದರೆ ನನಗೆ ಅನಿಸಿತ್ತು ಕೇಕ್ ಆಲ್ರೆಡಿ ಅವರ ಮನೆಯಲ್ಲಿ ಅವರು ತಂದೆ ತರ್ತಾರಲ್ಲ ಕಟ್ಟಿಂಗ್ ಮಾಡಲಿಕ್ಕೆ. ಮತ್ತು ಕೇಕ್ ತಿಂದ ಮೇಲೆ ಮುಗೀತಲ್ಲ. ಒಂದು ಏನಾದರೂ ನೆನಪಿಡುವಂಥ ವಸ್ತು, ಅವರಿಗೆ ಡೈಲಿ ಯೂಸ್ ಆಗುವ ವಸ್ತು ಏನಾದರೂ ಒಂದು ಟ್ರೆಂಡ್ಸಲ್ಲಿ ಸಿಗ್ತದ ನೋಡೋಣ ಅಂತ ಹೇಳಿದೆ. ಸೊ ನಾವು ಟ್ರೆಂಡ್ಸಿಗೆ ಬಂದ್ವಿ. ಫಸ್ಟ್ ಡ್ರೆಸ್ಸನ್ನು ನೋಡಿದ್ವಿ, ಯಾವುದು ಕೂಡ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಅದರ ನಂತರ ನನಗೆ ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು. ಅಲ್ಲಿ ನಮ್ಮ ಕೊಲ್ಪೆದ ಬೈಲಿದ್ದ ಹುಡುಗಿಯೊಬ್ಬರು ವರ್ಕ್ ಮಾಡ್ತಿದ್ರು. ಸೊ ಪಾಪ ಅವರು ನಮಗೆ ಹೆಲ್ಪ್ ಮಾಡಿದರು ಬಿಲ್ಲಿಂಗಿಗೆ, ಮತ್ತು ಡಿಸ್ಕೌಂಟ್ ಕೂಡ ಮಾಡಿಸಿದರು ಬ್ಯಾಗಿನ ಮೇಲೆ ಸ್ವಲ್ಪ. ಸೊ ನಾನು ಈ ವಿಡಿಯೋ ಅವ್ರು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅವರೇ ಬಂದು ಮಾತಾಡಿ ನಮಗೆ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದು. ಸೊ ನೆಕ್ಸ್ಟ್ ನಾವೀಗ ಹೊರಟಿದ್ದೀವಿ ಅಣ್ಣನ ಮನೆಗೆ. ಲೇಟಾಗಿದೆ, ಒಂದು 12:30 ಏನೋ ಆಗಿತ್ತು, ಅಲ್ಲ 45 ಆಗಿದೆ ಅಂತ. ಅಲ್ಲಿಂದ ಹತ್ತಿರವೇ, ಬಟ್ ಟ್ರಾಫಿಕ್ಕಿಂದ ಈಗ ಮಂಗಳೂರೇ ಸ್ವಲ್ಪ. ಎಲ್ಲಿ ಹೋಗೋದಾದರೂ ಕೂಡ ಒಂದು ಹಾಫ್ ಆನ್ ಅವರ್ ಎಲ್ಲಿ ಕೂಡ ಬೇಕು, ಈ ಜಾಗದಿಂದ ಆ ಜಾಗಕ್ಕೆ ಹೋಗೋದಾದರೂ ಕೂಡ. ಕಾರಲ್ಲಿ ಬಂದ ನಂತರ ನಮ್ಮ ಡಿಸ್ಕಷನ್, ಸ್ಪಾರಿದು ವೌಚರ್ ಏನು ಕೊಡ್ತಾರೆ ಕಾರ್ ಪಾರ್ಕಿಂಗಲ್ಲಿ, ಅದನ್ನು ನಾವು ಕಾರಲ್ಲಿಯೇ ಇಟ್ಟು ಹೋಗೋದು ಯಾವತ್ತೂ ಕೂಡ, ನೆನಪಿರದೆ ಆಗ್ಬೋದಾ. ಮತ್ತೆ ಅಯ್ಯೋ ದೇವರೇ ಇದ್ರದ್ದು ಕುಪ್ಪನಿದ್ದು ಇಲ್ಲೇ ಬಾಕಿ ಆಯ್ತಲ್ಲ ಅಂತ ಹೇಳಿ. ಸೊ ಹಸ್ಬೆಂಡ್ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮಿಗೆ ತೆಗೆದಿಡು ಅಂತ ಹೇಳಿ.
ಈಗ ನಾವು ಹೊರಟಿದ್ದೀವಿ. ಅಣ್ಣನ ಮನೆ ಹತ್ರ ರೀಚ್ ಆಗ್ತಿದ್ದೀವಿ. ನನ್ನ ಮಗನಿಗೆ ಹತ್ತಿರ ರೀಚ್ ಆಗುವಾಗ ಗೊತ್ತಾಗತ್ತೆ. ಅವನ ಎಕ್ಸೈಟ್ಮೆಂಟ್ ಲೆವೆಲ್ಲಿಗೆ ಹೇಳೋದೇ ಬೇಡ. ಅವನು ಅಷ್ಟು ಖುಷಿ. ಆ ರೋಡ್ ಬಂದ ತಕ್ಷಣ, ಅವನಿಗೆ ಗೊತ್ತಾದ ತಕ್ಷಣ ಅವನಿಗೆ ಹೇಳೋದೇ ಬೇಡ, ಅಷ್ಟು ಖುಷಿ ಆಗತ್ತೆ ಅವನಿಗೆ. ಇವರ ಮನೆ ಸ್ವಲ್ಪ ಡೌನಲ್ಲಿ ಉಂಟು. ಅದರ ನಂತರ ನಾವು ಮನೆ ಹತ್ರ ರೀಚ್ ಆದಾಗ ನೀವು ನೋಡ್ಬೋದು, ಒಂದು ದೊಡ್ಡ ಬಾಳೆ ಮರದ ಕೊನೆ ಉಂಟು. ಅದು ಅವರ ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ಬಾಳೆಹಣ್ಣು ಆಗತ್ತೆ. ಅದು ಕಳಿಸ್ತಾರೆ, ಅವರು ತುಂಬ ಸಲ ಕಳಿಸಿದ್ದಾರೆ ಕೂಡ ನಮಗೆ. ಒಂದು ತಿಂದ್ರೇ ಹೊಟ್ಟೆ ತುಂಬಿ ಹೋಗ್ತದೆ, ಅಷ್ಟು ದೊಡ್ಡದಿರುತ್ತೆ. ಈಗ ರೀಚ್ ಆಗಿದ್ದೀವಿ. ಅವನ ಖುಷಿ ನೋಡಿ ಮತ್ತೆ ಗಿಫ್ಟ್ ತೊಗೊಂಡು ಹೋಗಿ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೆ ಯಾರ್ದು ಬರ್ಡೇ ಆದರೂ ಕೂಡ ಅವನಿಗೆ ಇಷ್ಟ ಇಲ್ಲ, ಅವನ ಬರ್ಡೇ ಅಂತಲೇ ಹೇಳೋದು ಅವನು. ಈಗ ಕೇಕ್ ಕಟಿಂಗ್ ಟೈಮಲ್ಲಿ ಉಪದ್ರ ಮಾಡಲಿಕ್ಕೆ ಉಂಟವನು. ಈಗ ಅವರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿದ್ದಾರೆ ಅಂತ ಹೇಳಿ. ಅವರು ಕಿಚನ್ನಲ್ಲಿ ಇದ್ದರು, ಹೋಗಿ ಅವನು ವಿಶ್ ಮಾಡ್ತಾ ಇದ್ದಾನೆ. ಪ್ಲ್ಯಾನ್ ಮಾಡದೇನೆ ಒಂದು ಒಳ್ಳೆ ಖುಷಿಯಾದ ಮೂಮೆಂಟಿಗೆ ಬಂದಾಗೆ ಆಯಿತು ಅವನಿಗೆ ಕೂಡ. ಸೊ ಅವನ ಕಸಿನ್ ಸಿಕ್ಕಿದರೆ ಅವನಿಗೆ ಏನು ಕೂಡ ಬೇಡ. ನೆಕ್ಸ್ಟ್ ಇಲ್ಲಿ ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ಹನ ಗ್ರೀನ್ ಕಲರಲ್ಲಿ ಏನು ಬರ್ತದೆ ಅದು. ಯಾರಿಗೆಲ್ಲ ಗ್ರೀನ್ ಇಷ್ಟ ಮತ್ತು ಯಾರಿಗೆಲ್ಲ ಜಿಂಜರ್ ಹನ ಇಷ್ಟ ಅಂತ ಹೇಳಿ ಆಯಿತಾ. ನನಗೆ ಜಿಂಜರ್ ಹನ ಸ್ವಲ್ಪ ಜಾಸ್ತಿ ಇಷ್ಟ. ನೆಕ್ಸ್ಟ್ ಬಂದು ನಾವು ಕೇಕ್ ಕಟಿಂಗ್ ಮಾಡ್ತಾ ಇದ್ವಿ. ಕೇಕ್ ಕಟಿಂಗ್ ನಿಮಗೆ ಹೇಳಿದಾಗೆ ಅವನಿಗೆ ದೊಡ್ಡ ಸಿಟ್ಟು ಬಂತು. ಅವರು ಕರೆದಿದ್ರು, ಬಟ್ ಅವನಿಗೇ ಚಾಕು ಕೊಡಬೇಕಿತ್ತು. ಸೊ ಅವರು ಮತ್ತೆ ಅವನಿಗೆ ಚಾಕು ಕೊಟ್ಟು ಅವರ ಕೈಯನ್ನು ಅವರು ಹಿಡಿದ್ರು, ಅವನ ಕೈಯನ್ನು. ಸೊ ಚಿಕ್ಕದಲ್ಲ ಅಂತ ಹೇಳಿ ಅವನಿಗೆ ಭಾರಿ ಖುಷಿ ಆಯಿತು. ಅದಕ್ಕೋಸ್ಕರ ಅವನಿಗೇ ಕೇಕ್ ಕಟ್ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ. ಅವನು ಕೇಕ್ ತಿನ್ನಲ್ಲ ನನ್ನ ಮಗ, ಅವನಿಗೆ ಇಷ್ಟ ಇಲ್ಲ. ಬಟ್ ಅದರ ಮೇಲೆ ಏನಾದರೂ ಆ ಥರ ಚಾಕ್ಲೇಟ್ಸ್ ಸ್ಟಿಕ್ಸ್ ಎಲ್ಲ ಇರ್ತದೆ, ಅದನ್ನು ಹಾಕಿ ಕೊಟ್ಟಿದ್ದರೆ ಅದೊಂದು ತಿಂತಾನೆ ಅವನು. ಹಾಗಂತ ಈ ಥರ ಕೇಕ್ಸ್ ತಿನ್ನೋದು ಕಡಿಮೆ ಅಲ್ಲ, ಅವನು ತಿನ್ನೋದೇ ಇಲ್ಲ, ಯಾವತ್ತೂ ಕೂಡ ತಿಂದೇ ಇಲ್ಲ ಅವನು ಕೇಕ್. ಅವನ ಕೈಯಲ್ಲಿ ಕೊಟ್ಟಿದ್ದು ನೋಡ್ತಾ ಇರ್ಬೋದು ನೀವು. ಇವರ ಬಾಯಿಗೆ ಅವರ ಬಾಯಿಗೆ ಕೊಟ್ಟೆ ಆದರೂ ಮುಗಿಸ್ತಾನೆ, ಅವನು ತಿನ್ನಲ್ಲ. ಈಗ ಅವನು ತಿಂತಾ ಇರೋದು ಅದು ಸ್ಟಿಕ್ ಎಲ್ಲ ಚಾಕ್ಲೇಟ್ ಇದು. ಅವನ ಕಸಿನಿಗೆ ಸ್ವೀಟ್ ಇಷ್ಟ ಇಲ್ಲ ಅಷ್ಟು. ನನ್ನ ಮಗನಿಗೆ ಕೂಡ ಸ್ವೀಟ್ ಅಷ್ಟು ಇಷ್ಟ ಇಲ್ಲ. ಅದೊಂದು ಚಾಕ್ಲೇಟ್ ಸ್ಟಿಕ್ ಏನುಂಟು ಅದು ತಿಂತಾನೆ ಅವನು. ಅದರ ನಂತರ ಕೇಕ್ ಕಟಿಂಗ್ ಮಾಡಲಿಕ್ಕೆ ಹೇಳಿದರು. ನಾನು ಕಟ್ ಮಾಡ್ತಾ ಇದ್ದೆ ಎಲ್ಲರಿಗೋಸ್ಕರ. ಬಟ್ ಈ ನೈಫಲ್ಲಿ ಉಂಟಲ್ಲ, ಕಟ್ ಮಾಡಿದರೆ ಸ್ವಲ್ಪ ಅಡ್ಡ ತಿಡ್ಡ ಆಗ್ತಾ ಇತ್ತು. ಮತ್ತು ನಾನು ದೊಡ್ಡ ಚಾಕು ತರಲಿಕ್ಕೆ ಹೇಳಿದೆ, ಸುಮ್ಮನೆ ಕೇಕ್ ಹಾಳಾಗ್ತಾ ಇತ್ತು. ಕೇಕ್ ತುಂಬಾ ಒಳ್ಳೆಯದಿತ್ತು, ತಿನ್ಕೊಂಡ್ವಿ. ಅದರ ನಂತರ ಊಟದ ತಯಾರಿ. ಊಟಕ್ಕೆ ತುಂಬ ಅಂದರೆ ತುಂಬ ಐಟಮ್ಸ್ ಮಾಡಿದರು ಅವರು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಎಲ್ಲನೂ ಕೂಡ ತುಂಬ ಇಷ್ಟ ಆಯಿತು. ಗೀ ರೈಸ್ ಮತ್ತು ಚಿಕನ್ ತುಂಬಾ ಇಷ್ಟ ಆಯಿತು. ಪಾಪ ಲಾಸ್ಟ್ ಮೂಮೆಂಟಲ್ಲ, ನಾವು ಯೋಚನೆ ಮಾಡದೇ ಬಂದದ್ದಲ್ಲ. ಸೊ ಅವರು ತುಂಬ ಸ್ಪೀಡಲ್ಲಿ ಅಡಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಕಾಲ್ ಮಾಡಿದ್ದು ಒಂದು 9:30ಗೆ, ಆಗ ಅವರು ಬರಲಿಕ್ಕೆ ಹೇಳಿದ್ದು. ಸೊ ಅವರು ತುಂಬ ಸ್ಪೀಡಲ್ಲಿ ಅಡಿಗೆ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ನನ್ನ ಮಗ ಇಲ್ಲಿ ಬಂದರೆ ಆ್ಯಶ್ವಿಲಿದ್ದು ಬುಕ್ಸ್ ತುಂಬ ಉಂಟು, ಅಂದರೆ ನಮ್ಮ ಜನರಲ್ ನಾಲೆಜ್ ಬುಕ್ಸ್ಗಳು ತುಂಬ ಉಂಟು. ಆ ಬುಕ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಅವನು ಬಂದ ತಕ್ಷಣ ಆ ಬುಕ್ಸನ್ನು ಎತ್ಕೊಂಡು ಕೂತ್ಕೊಂಡಿರ್ತಾನೆ. ಸೊ ನಾವು ಈಗ ಮಧ್ಯಾಹ್ನ ಕಾಫಿ ಎಲ್ಲ ಕುಡಿದು ಹೊರಟಿದ್ದೀವಿ ಮನೆಗೆ. ಅವನು ಬರಲಿಕ್ಕೇ ಕೇಳ್ತಾ ಇಲ್ಲ. ಅವನು ಇಲ್ಲಿ ಬಂದರೆ ಬರಲಿಕ್ಕೆ ಕೇಳೋದೇ ಇಲ್ಲ. ಅವನು ನಿಲ್ತಾನೆ ಕೂಡ, ಒಬ್ಬನೇ ನಿಂತಿದ್ದಾನೆ ಕೂಡ. ಬಟ್ ಅವನಿಗೆ ಸ್ಕೂಲ್ ಉಂಟಲ್ಲ, ಸೊ ಒಂದು ರಜೆ ಟೈಮಲ್ಲಿ ಆದರೆ ಆಗ್ಬೋದು, ಹೇಗಾದರೂ ಒಂದು ಎತ್ತಿ ಹಿಡಿದು ಹೇಗಾದರೂ ಮಾಡಿ ಅಂತ ಹೇಳಿ ಕಾರಲ್ಲಿ ಕೂರಿಸ್ತಾ ಇದ್ದೀನಿ. ನೋಡಿ ಅವನ ಅವಸ್ಥೆ, ಹೋಗಲಿಕ್ಕೆ ಕೇಳ್ತಾನೆ ಇಲ್ಲ. ಹೇಗಾದರೂ ಮಾಡಿ ಒಂದು ಗಾಡಿಯಲ್ಲಿ ತುಂಬಿಸಿದೆ. ಅದು ಕೂಡ ಏನು, ಅವನಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಏನು ಕೊಡಿಸ್ತೀನಿ ಅಂದ್ರೂ ಕೇಳಲ್ಲ ಅವನು. ಆ ಟೈಮಲ್ಲಿ ಬೇಡ ನನಗೆ ಅಂತಲೇ ಹೇಳ್ತಾನೆ, ನಾನು ನಿಲ್ತೀನಿ ಇಲ್ಲಿ ಅಂತ ಹೇಳಿ. ನೀವು ಹೋಗಿ, ನಾನು ನಿಲ್ತೀನಿ ಅಂತ ಒಂದೇ ಹಠ ಒಂದು. ನೆಕ್ಸ್ಟ್ ಬಂದು ನಾವು ಹೊರಟಿದ್ವಿ. ಅದರ ನಂತರ ಅಣ್ಣನಿಗೆ ನೆನಪಾಯಿತು, ವಾಪಸ್ ಅವರ ತಾಯಿಗೋಸ್ಕರ ಅಂತ ಹೇಳಿ ಫುಡ್ ಪ್ಯಾಕ್ ಮಾಡಿ ಕೊಡಲಿಕ್ಕೆ ಹೋದರು. ನಾನು ಬೇಡ ಅಂತ ಹೇಳಿದರೂ ಕೇಳಲಿಲ್ಲ. ಎಷ್ಟೇ ಹೇಳಿದರು ತಾಯಿ ನೆನಪಿರ್ತದಲ್ಲ ಮಕ್ಕಳಿಗೆ. ಸೊ ಮತ್ತೆ ಅವರು ಅಮ್ಮನಿಗೆ ಅಂತ ಹೇಳಿ ಪ್ಯಾಕ್ ಮಾಡಿ ಕೊಟ್ಟರು ಎಲ್ಲನೂ ಕೂಡ. ನೆಕ್ಸ್ಟ್ ಆನ್ ದ ವೇಯಲ್ಲಿ ಜಾಕ್ ಫ್ರೂಟ್ ಇತ್ತು. ನನ್ನ ಮಗನಿಗೆ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಜಾಕ್ ಫ್ರೂಟ್ ಆಲ್ರೆಡಿ ಆಗಿದೆ, ಬಟ್ ಅದು ಹಣ್ಣಾಗಿಲ್ಲ. ಸೊ ತೆಗೆದಿಟ್ಟಿದ್ದಾರೆ ಅವರು.
ಇವಂದು ಹಠವೇ ಹಠ, ನನಗೆ ಕಟ್ ಮಾಡಿ ಕೊಡು ಅಂತ. ಹೇಗೆ ಅರ್ಥ ಮಾಡಿಸೋದು ಗೊತ್ತಿರಲಿಲ್ಲ ಅದು ಹಣ್ಣಾಗಿಲ್ಲ ಅಂತ ಹೇಳಿ. ಮತ್ತು ಇಲ್ಲಿ 1/4 kgಗೆ 100 ರೂಪಾಯಿ ಅಂತೆ. ಒಂದು ಸಲ ಹಾರ್ಟ್ ಅಟ್ಯಾಕ್ ಬಂತು ನನಗೆ 1/4 kgಗೆ 100 ರೂಪಾಯಿ ಅಂತ ಹೇಳುವಾಗ. ಅದು ಕೂಡ ನಮ್ಮ ಊರಲ್ಲಿಯೇ. ಮತ್ತು ಅವನಿಗೋಸ್ಕರ ಅಂತ ತಂದದ್ದು. ಅದು ನಮ್ಮ ಹಲಸಿನ ಹಣ್ಣು ಇಷ್ಟು ಬೇಗ ಹಣ್ಣಾಗೋದು ಕಥೆಯಲ್ಲಿ ಇಲ್ಲ. ಡೇಲಿ ಜಗಳ ಯಾಕೆ ಅಂತ ಹೇಳಿ ಒಂದು 1/4 kg ಅವನಿಗೆ ತಂದು ಕೊಟ್ಟದ್ದು. ಅವನ ಎಕ್ಸೈಟ್ಮೆಂಟ್ ಲೆವೆಲ್ ಹೇಳೋದೇ ಬೇಡ. ಅವನು ಫ್ರೂಟ್ಸಲ್ಲಿ ತುಂಬ ದೂರ, ಬಟ್ ಏನೋ ಜಾಕ್ ಫ್ರೂಟ್ ಇಷ್ಟ. ಜಾಸ್ತಿ ತಿನ್ನಲ್ಲ, 3-4, ಬಟ್ ಅವನು ಬಾಕಿ ಫ್ರೂಟ್ಸಲ್ಲಿ ತುಂಬ ದೂರ. ಸೊ ಅವನಿಗೆ ಇದೊಂದು ಇಷ್ಟ ಅಂತ ಹೇಳಿ, ಒಳ್ಳೆಯದಲ್ಲ ಊರಿದ್ದು ಫುಡ್ ತಿಂದಿದ್ರೆ ಅಂತ ಹೇಳಿ. ಮತ್ತು ಅವನು ಸ್ವಲ್ಪ ಊರಿದ್ದು ಐಟಮ್ಸ್ ಜಾಸ್ತಿ. ಅವನು ಪಿಜ್ಜಾ ಪಾಸ್ತಾದ ಹುಡುಗ ಅಲ್ಲ, ನಾರ್ಮಲ್ ಅನ್ನ ರೈಸ್ ಮತ್ತು ನಮ್ಮ ಈ ಥರ ಹುಡುಗ ಅವನು. ನೆಕ್ಸ್ಟ್ ನಾವು ಬಂದ್ವಿ. ಅಗೇನ್ ಇದೇ ಕೆಲಸ ನಮಗೆ. ಇದು ಹುಡುಕೋದು, ಈ ನಮ್ಮ ಏರ್ ಫ್ರೈಯರ್ ಮತ್ತು ಐನಿಂಗ್ ಬೋರ್ಡ್, ಅದು ಆಗ ಡ್ರಾಪ್ ಮಾಡಿದ್ವಲ್ಲ ಹುಡುಕೋದನ್ನು. ಮತ್ತು ಲಾಸ್ಟ್ ಒಂದು ಆಪ್ಷನ್ ನೋಡಿದ್ವಿ, ಕ್ರೋಮಕ್ಕೆ ಹೋಗೋದು, ಸಿಗದಿದ್ದರೆ ಮತ್ತೆ ನೋಡೋದು. ಇದು ಸಾಧ್ಯ ಇಲ್ಲ, ನನಗೆ ಸುಸ್ತಾಗಿದೆ ಅಂತ ಹೇಳಿ ಲಾಸ್ಟ್ ಒಂದು ಆನ್ಲೈನಿಂದ ಎಲ್ಲ ಕಾಲ್ ಮಾಡಿ ಕ್ರೋಮಕ್ಕೆ ಬಂದ್ವಿ. ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ಮೇ ಆಯಿತು ಮಾತ್ರ. ಬಂದು ಕೂಡ ನಮಗೆ ಸೇಮ್ ಎಲ್ಲ ಕಡೆ ನೋಡಿದ್ರು ಮ್ಯಾನ್ಯುವಲ್ಲೇ ಉಂಟು, ಯಾಕೆ ಗೊತ್ತಿಲ್ಲ. ನಮಗೆ ಡಿಜಿಟಲ್ಲೇ ಬೇಕಿದ್ದದ್ದು, ಮ್ಯಾನ್ಯುವಲ್ಲೇ ಉಂಟು. ನಮ್ಮ ಡಿಜಿಟಲಲ್ಲಿ ಇದ್ದದ್ದು ಎಲ್ಲ ಭಾರಿ ದೊಡ್ಡ ಕಾಸ್ಟ್ಲಿಯಲ್ಲಿ. ನನ್ನ ಹತ್ರ ಆಲ್ರೆಡಿ ಉಂಟು ಏರ್ ಫ್ರೈಯರ್. ಇದು ನಮಗೆ ಪರಿಚಯದವರಿಗೆ ಒಬ್ಬರಿಗೆ ಬೇಕಿತ್ತು, ಸೊ ನಾವು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಬಂದದ್ದು. ನನ್ನ ಹತ್ರ ಆಲ್ರೆಡಿ ಹಾಟ್ಸ್ಟಾರ್ನವ್ರದ್ದು ಉಂಟು, ಡಿಜಿಟಲ್ಲೇ ಅದು. ಮತ್ತು ಆಗಿಲ್ಲ, ಅವ್ರ ಹತ್ರನೂ ಕೂಡ ಸೇಮ್ ಸ್ಟಾಕ್ ಇರಲಿಲ್ಲ. ಲಾಸ್ಟ್ ಒಂದು ಇಷ್ಟ ಆಯಿತು, ಕ್ರೋಮಾದವ್ರದ್ದೇ ಒಂದು ಇಷ್ಟ ಆಯಿತು, ಅದು ಕೂಡ ಡಿಜಿಟಲ್ ಇತ್ತು. ಓಕೆ ತೊಗೊಳ್ಳೋಣ ಅಂತ ಆಯಿತು. ಏನೋ ಅನ್ಲಕ್ಕಿ ಅಂತ ಅನಿಸ್ತದೆ, ಅವ್ರ ಹತ್ರ ಅದು ನೋಡಿದರೆ ಸ್ಟಾಕ್ ಇಲ್ಲ, ಅದೊಂದೇ ಪೀಸ್ ಇದ್ದದ್ದು, ಅದರ ಮೇಲೆಲ್ಲ ಸ್ಕ್ರ್ಯಾಚ್ ಬಿದ್ದಿದೆ. ಇದಾಗಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಆಸೆ ಬಿಟ್ವಿ. ಅವ್ರು ಹೇಳಿದರು, ಮೇಡಮ್ ಇದು ಬೇಕಾದರೆ ತೊಗೊಳ್ಬೋದು ನೀವು, ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ನಮ್ಮ ಹತ್ರ ಬಾಕ್ಸ್ ಪೀಸ್ ಇಲ್ಲ ಅಂತ ಹೇಳಿ. ಹೊಸದು ತೊಗೊಳ್ತಾ ಇರುವಾಗಲೇ ಸ್ಕ್ರ್ಯಾಚ್ ಪೀಸ್ ತೊಗೊಳ್ಳಿಕ್ಕೆ ಯಾರಿಗೆ ಇಷ್ಟ ಆಗ್ತದೆ? ಮತ್ತು ಬೇಡ ಅಂತಲೇ ಹೇಳಿದ್ವಿ. ಸ್ಕ್ರ್ಯಾಚ್ ಪೀಸಸನ್ನು ತೊಗೊಂಡು, ಅದು ಕೂಡ ನನಗೆ ಅಲ್ಲ ಬೇರೆಯವರಿಗೆ ಅಂತ ಹೇಳಿ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಬಂದು ಅದೊಂದು ಐನಿಂಗ್ ಒಂದು ನೋಡಿದ್ವಿ. ಐನಿಂಗ್ ಇಲ್ಲಿ ತುಂಬ ಆಪ್ಷನ್ಸ್ ಇತ್ತು ನನಗೆ, ಸೊ ಇಲ್ಲಿ ಐನಿಂಗ್ ತೊಗೊಳ್ಳೋದು ಅಂತ ಆಯಿತು. ಸೊ ಐನಿಂಗನ್ನು ಲಾಸ್ಟ್ ನಾವು ಚಾಯ್ಸ್ ಮಾಡಿದ್ವಿ. ಒಂದು ಐನಿಂಗ್ಗಳು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಬರುತ್ತೆ. ತುಂಬ ಜನ ಹೇಳ್ತಾರೆ ನಮಗೆ ಸಲೂನಲ್ಲಿ, ಮೇಡಮ್ ಯಾಕೆ ಇಷ್ಟು ಬಾಕ್ಸ್ ಫೋಲ್ಡಿಂಗ್ ಅಮೌಂಟ್ ತೊಗೊಳ್ತೀರಾ ಅಂತ ಹೇಳಿ. ಇದೇ ಐನಿಂಗಿಗೆ ನಾನು 3700 ಸಮಥಿಂಗ್ ಡಿಸ್ಕೌಂಟ್ ಆಗಿ, ಅದು ಕೂಡ ನಾನು ಆಲ್ರೆಡಿ ಕ್ರೋಮಾದ ಕ್ಲೈಂಟ್ ಆಗಿರೋದ್ರಿಂದ, ಮೇ ಬಿ ನಾನು ಬಾಂಬೆಯಲ್ಲಿ ಏನು ಪರ್ಚೇಸ್ ಮಾಡಿದ್ದು ಏನು, ನನಗೆ ಇಲ್ಲಿ ಮಂಗಳೂರಿಗೆ ಬಂದು ಪರ್ಚೇಸ್ ಮಾಡಿದ್ದು ಏನು ಕೂಡ ನೆನಪಿಲ್ಲ. ಅದು ತೊಗೊಂಡಿದ್ದು ಐನಿಂಗ್ ಬೋರ್ಡ್, ಇದು ಅದು ಎಲೆಕ್ಟ್ರಿಸಿಟಿ ಬಿಲ್ಲು ಅಂತೇಳಿ ನಮಗೆ ತುಂಬಾ ಆಗುತ್ತೆ. ಸೊ ನಮಗೆ ಅದಕ್ಕೋಸ್ಕರ ನಮಗೆ ಅಮೌಂಟ್ ಕೂಡ ತೆಗಿಲೇಬೇಕಾಗ್ತದೆ. ಇದು ಒಂದು ಸ್ವಲ್ಪ ಸಮಯದ ನಂತರ ಸ್ಕ್ರ್ಯಾಚ್ ಆಗುತ್ತೆ, ನಾವು ಆಗ ಅದನ್ನು ಬೇರೆದೇ ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಂದು ನಾನು ಹಾಟ್ಸ್ಟಾರಿಗೆ ಬಂದದ್ದು. ಇವತ್ತೆಲ್ಲ ಈ ಥರ ಐಟಮ್ಸ್ಗಳನ್ನೇ ತೊಗೊಳ್ತಾ ಇದ್ದದ್ದು ನಾವು. ನನ್ನ ಹಸ್ಬೆಂಡಿಗೆ ತುಂಬ ಸಮಯದಿಂದ ಅಂಗಳ ಮತ್ತು ಕ್ಲೀನ್ ಮಾಡಲಿಕ್ಕೆ ಜೆಟ್ ಸ್ಪ್ರೇ ಬರ್ತದಲ್ಲ, ಅದು ಮಷಿನ್ ಬೇಕಿತ್ತು. ಕಾರೆಲ್ಲ ಕ್ಲೀನ್ ಮಾಡಲಿಕ್ಕೆ ಅವರಿಗೆ ತುಂಬ ಆಸೆ ಇತ್ತು, ಅದೊಂದು ತೊಗೊಳ್ಬೇಕು ಅಂತ ಹೇಳಿ. ಸೊ ನಾವು ಅದನ್ನು ನೋಡಲಿಕ್ಕೆ ಬಂದದ್ದು. ಬಟ್ ಬಂದ ತಕ್ಷಣವೇ ಒಬ್ಬರಿಗೆ ಯಾರಿಗೂ ತೋರಿಸ್ತಾ ಇದ್ರು ಅವರು. ಸೊ ನಾವು ಅದರದ್ದು ಡೆಮೋ ನೋಡಲಿಕ್ಕೆ ಅವ್ರದ್ದೇನೆ ನೋಡ್ತಾನೆ ಇದ್ವಿ. ಬಟ್ ಅವರಿಗೆ ಬೇಕಾದದ್ದು, ನನ್ನ ಹಸ್ಬೆಂಡಿಗೆ ಬೇಕಾದದ್ದು ಸ್ವಲ್ಪ ದೊಡ್ಡದು. ನನಗೆ ಅದು ಬಾರದೆಲ್ಲ ಗೊತ್ತಾಗಲ್ಲ ಹೇಗೆ ಹೇಳೋದಂತ ಹೇಳಿ. ಇದು ಸ್ವಲ್ಪ ಚಿಕ್ಕದು, ನಮಗೆ ಬೇಕಾದದ್ದು ಸ್ವಲ್ಪ ದೊಡ್ಡದು. ಸೊ ಮಾತ್ರ ಮಷಿನ್ಸ್ ನೋಡಲಿಕ್ಕೆ ಸೇಮ್ ಉಂಟು, ಯೂಸ್ ಮಾಡೋದು ಕೂಡ ಸೇಮ್ ಅಲ್ಲ ಅಂತ ಹೇಳಿ ನೋಡ್ತಾನೆ ಇದ್ವಿ. ಮತ್ತು ನನ್ನ ವಿಡಿಯೋ ಕಂಟಿನ್ಯೂಸ್ ನೋಡುವವರಿಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಟೈಮ್ ಒಂದು ಏರ್ ಫ್ರೈದು ನಮ್ಮದು ಒಳಗಿದ್ದು ಪ್ಲೇಟ್ ಏನುಂಟು ಅದು ಫುಲ್ಲಿ ಪೇಂಟ್ ಹೋಗಿದೆ ಅಂತ ಹೇಳಿ ಹೊಸದು ಆರ್ಡ್ರ್ ಮಾಡಲಿಕ್ಕೆ ಬಂದಿದ್ದೆ. ಅದು ಬಂದು ತುಂಬ ಸಮಯ ಆಯಿತು, ನಾನು ಈ ಸೈಡ್ ಬಂದೇ ಇಲ್ಲ. ಸೊ ಅದು ಕೂಡ ತೊಗೊಂಡು ಹೋಗೋಣ ಅಂತ ಹೇಳಿ ಒಟ್ಟಿಗೆ ಆಗ್ತದಲ್ಲ ಅಂತ ಅಂದ್ಕೊಂಡೆ. ಮತ್ತು ನನ್ನ ಹಸ್ಬೆಂಡ್ ಈ ಥರದ್ದು ಗಿಫ್ಟ್ಸ್ಗಳು ಕೇಳೋದು ಜಾಸ್ತಿ, ಈ ಥರ ಮನೆಗೆ ಯೂಸ್ ಆಗೋದು. ಬಾಯ್ಸ್ ಹಾಗೆ ಅಲ್ಲ, ಅವರ ಚಾಯ್ಸ್ ಸ್ವಲ್ಪ ಬೇರೆದಿರ್ತದೆ.
ನಾವಾದರೆ ಇದು ಯಾರು ಅಂಗಳ ತೊಳೆಯೋದನ್ನು ಗಿಫ್ಟಾಗಿ ತಗೊಳ್ತೀವಿ. ಸೊ ಅವರಿಗೆ ಇದು ತುಂಬ ಸಮಯದಿಂದ ಬೇಕಿತ್ತು. ಮತ್ತು ಅವರು ಮಾತ್ರ ಅಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದರು. ಸ್ಟಾಫಲ್ಲಿ ಒಂದೇ ಇದ್ದರು. ನಮಗೆ 1.5 ಗಂಟೆ ಸಾಧಾರಣ ವೇಟ್ ಮಾಡಬೇಕಾಯಿತು ಇದನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ. ಆಲ್ರೆಡಿ ಬಂದ ಜನ ಇದ್ರಲ್ಲ, ಅವರಿಗೆ ಫಸ್ಟ್ ನೋಡಲೇಬೇಕಾಗ್ತದೆ. ಅವರ ಐಟಮ್ಸ್ಗಳು ಕೂಡ ತುಂಬ ಕಡಿಮೆಯಲ್ಲಿ ಇರ್ತದಲ್ಲ. ಸೊ ನನ್ನ ಹತ್ರ ಇವ್ರದ್ದು ಒಂದು ವಾಷಿಂಗ್ ಮಷಿನ್ ಉಂಟು ಬಕೆಟ್ ಸೈಜಲ್ಲಿ, ಮತ್ತು ಏರ್ ಫ್ರೈಯರ್ ಅವ್ರದ್ದೇನೆ. ಈಗ ಇದು ಒಂದು ಕೂಡ ಪರ್ಚೇಸ್ ಮಾಡಿದ್ವಿ. ಸಾಧಾರಣ 1.5 ಗಂಟೆ ವೇಟ್ ಮಾಡಿದ್ದೀವಿ ಇರ್ಬೋದು. ಮತ್ತು ನಮಗೇನೆ ಬೇಜಾರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾಫ್ ಮೇಲೇನೂ ಪಾಪ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದರೆ ಅವರಿಗೆ ಉಪವಾಸ ಇತ್ತು. ಅದರಲ್ಲಿ ಎವ್ರಿ ಟೈಮ್ ಇದು ಪ್ರಾಬ್ಲಮ್ ಅವ್ರದ್ದು ಸ್ಟಾಫ್ ಇದು. ಅವರೊಂದು ಸ್ಟಾಫಿಗೆ ಏನಾದರೂ ಮಾಡಬೇಕು ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಒಬ್ಬರು ಮಾಡೋದು, ಅದರಲ್ಲಿ ಕೂಡ ಪಾಪ ಉಪವಾಸದ ಟೈಮಲ್ಲಿ ಒಬ್ಬರು ತೋರಿಸೋದಂದರೆ, ಈ ಥರ ದೊಡ್ಡ ದೊಡ್ಡ ಐಟಮ್ ಇದು ಡೆಮೋ ಕೊಟ್ಟು ತೋರಿಸೋದಂದರೆ, ಫುಲ್ ಡೇ ತೋರಿಸೋದಂದರೆ ತುಂಬಾ ಕಷ್ಟನೇ ಆಗತ್ತೆ. ಈಗ ಸಾಧಾರಣ ಸಮಯ ಆಗಿ ಹೋಗಿದೆ, ಒಂದು 8 ಗಂಟೆ ಮೇಲೆ ಆಗಿದೆ ಅಂತ ಇದನ್ನು ಪರ್ಚೇಸ್ ಮಾಡಿ ತೊಗೊಂಡಿದ್ದು. ನನ್ನ ಹಸ್ಬೆಂಡಿದ್ದು ಖುಷಿ ಹೇಳೋದೇ ಬೇಡ, ನೋಡಿದ್ರೇ ಗೊತ್ತಾಗ್ತದೆ ನೋಡಿ ನಿಮಗೆ ಮುಖದ ಮೇಲೆ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ವಿ ನಮ್ಮ ಸಂಡೇಗೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಗೈಸ್.